ಲೇ ಅಮ್ಮಯ್ಯ, ಪೂಜೆ ಸಾಮಾನೆಲ್ಲ ತೊಳೆದೇನೆ? ಹ್ಞೂ ಕಾಣತ್ತೆ, ತೊಳೆದೆ. ಅದನ್ನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಮಾಡಕ್ಕೆ. ಮಾಡ್ ಇವತ್ತೇನ್ ಪೂಜೆ ಆಗೋವರೆಗೂ ಉಣ್ಣಕ್ಕಿಣ್ಣ ಕಿಡ್ತೀರ ಹೆಂಗ? ಇಲ್ಲ ಕಣಜ್ಜ, ಇವತ್ತು ಪೂಜೆ ಆಗೋವರೆಗೂ ಯಾರಿಗೂ ಉಣ್ಣಕ್ಕೆ ಸಿಕ್ಕಕ್ಕಿಲ್ಲ. ಮತ್ತೆ ಎಂಡ್ಲ ಮುಂದೆ ಮಾಡಂಗಿಲ್ಲ. ಮೊದ್ಲು ಪೂಜೆ ಎಲ್ಲ ಮುಗಿದ್ಮೇಲೆ ಆಮೇಲೆ ಉಣ್ಣಕ್ಕೆ. ಅಲ್ಕಣೆ, ಪೂಜೆ ಆಗೋವರೆಗೂ ಹೊಟ್ಟಸ್ಕೊಂಡ್ ಹಂಗೆ ಇರ್ಬೇಕೆ? ಅಯ್ಯೋ, ನೀವ್ ಯಾವಾಗ ಪೂಜೆ ಎಲ್ಲ ಮಾಡಿ ಮುಗ್ಸನ ನಮ್ಗೆ ಯಾವಾಗ ಉಣ್ಣಕ್ಕಿಕ್ಕನ? ಅಲ್ಕಣೆ, ಆ ಹುಡುಗ ಸಣ್ಣನು, ಅವನ್ಗೆ ಯಾಕೆ ಉಣ್ಣಕ್ಕಿಕ್ಕಲ್ಲ ಅಂದೆ? ಅವನೇನ್ ಮಾಡ್ತಾನ ಪಾಪ? ನಿಮ್ ಪೂಜೆ ಪುನಸ್ಕಾರಕ್ಕೆಲ್ಲ ಆ ಹುಡುಗನ ಉಪವಾಸ ಕೆಡವಿದಿರಲ್ಲ. ಅಯ್ಯೋ, ಸುಮ್ ಕುತ್ಕೊಳ್ಳ ನೀನು. ಅವ್ನು ಹೇಳ್ತಾನೆ ಅಂತ ನೀನ್ ಕೇಳ್ತೀಯಲ್ಲ. ಅವ್ನು ಉಪವಾಸ ಇದ್ದಾನೆ. ಮತ್ ಹೇಳ್ತದನಲ್ಲಿ ಅವನು ನನಗೂ ಉಣ್ಣಕ್ಕಿಕ್ಕಿಲ್ಲ ಅಂತ. ಅಯ್ಯೋ, ನಾನು ಬ್ರೆಡ್ ಕಾಫಿ ತಿನ್ನೋದು ಇವಜ್ಜಿ ಗೊತ್ತಾಗ್ಬಿಡ್ತೆ. ಅವನು ಈಟ ಗಂಟ ಉಪವಾಸ ಇರ್ತಾನೆ. ಅಲ್ಲ ಮುಕ್ಕಿದಾನೆ, ಮುಕ್ಕೆಂದು ಕುತ್ಕೊಂಡ್ ಒಳಗ ಆಡ್ಕೆಂತ ಇವನು ತಿಂದಿಲ್ಲ ಅಂತ ನಾಟಕ ಬೇರೆ ಮಾಡ್ತಾನೆ. ಹೌದಾ? ಹೌದೇನ್ಲ ಪಾಪ? ಬ್ರೆಡ್ ಕಾಪಿನೇ? ಅಯ್ಯೋ, ಅದೇನ್ ಹೊಟ್ಟೆ ತುಂಬತತ್ ಬಿಡು ಪಾಪ. ಮತ್ತೆ ಏನ್ ಮಾಡ್ತಾನ? ಮತ್ತೆ ಸಿಕ್ಕದ್ದು ಏನೋ ತಿಂದುದಾನೆ. ನೀವು ನೋಡಿದ್ರೆ ಪೂಜೆ ಆಗೋವರೆಗೂ ಉಣ್ಣಕ್ಕಾಕಿಲ್ಲ ಅಂತಿದ್ದೀರಾ, ಮತ್ತೆ ಇನ್ನೇನ್ ಮಾಡ್ತಾನ ಬಿಡು. ಒಂದಿನ ಉಪವಾಸ ಇದ್ರೆ ಏನಾಗಿರ್ತಿಲ್ಲ ಕಣಜ್ಜ. ಇಡೀ ವರ್ಷ ತಿಂತೀರಾ, ಆದ್ರೆ ಒಂದಿನ ಉಪವಾಸ ಇರಕ್ಕಾಗಿಲ್ವೇ? ಅಲ್ಲ, ಒಂದಿನನೂ ಅಲ್ಲ, ಒಂದ್ ಹೊತ್ತು ಆಟೆಯ. ಇನ್ನೇನು ಪೂಜೆ ಆದ್ಮೇಲೆ ಮತ್ತೆ ತಿಂತೀರ. ಒಂದ್ ಸ್ವಲ್ಪ ಹೊತ್ತು ಉಪವಾಸ ಇರಕ್ಕಾಗಲ್ಲಂತೆ. ಅಯ್ಯೋ ಮಾರಾಯ್ತಿ, ಹೊಟ್ಟೆಸ್ಕೊಂಡ್ ಅದ್ ಹೆಂಗೆ ಉಪವಾಸ ಇರಕತ್ತೆ? ನೀನ್ ಯಾಕ ಉಣ್ಣಕ್ ಹಾಕಂಗ್ ಕಾರಣಕ್ಕಿಲ್ಲ. ನಾನೇ ಹೋಟ್ಲಾಗಿಟ್ಲಾಗ ಏನಾರು ಹೋಗಿ ತಿನ್ಕೊಂಡ್ ಬರ್ತೀನಿ. ವಡೆ ಗಿಡೆ ಕಾಪಿ ಏನಾರ ಕೊಡ್ತಾರೆ. ಏನಾರ ಇದ್ದೇ ಇರ್ತತಿ. ಮಂಡಕ್ಕಿ ಗಿಂಡಕ್ಕಿ ಏನಾರ ಮಾಡೇ ಇರ್ತಾರೆ. ಹೋಗಿ ತಿನ್ಕೊಂಡ್ ಬರ್ತೀನಿ. ಹೆಂಗ್ ಹೇಳ್ಬಿಟ್ಟು ನೋಡು, ನಾವಿಲ್ಲಿ ದೇವ್ರು ದಿಂಡ್ರು ಅಂತ ಹೇಳಿ ಉಪವಾಸ ಪೂಜೆ ಮಾಡ್ತೀವಿ. ನೀನು ಹೋಗಿ ಆರಾಮಾಗೆ ಹೊರ ತಿನ್ಕೊಂಡ್ ಬರ್ತೀನಿ ಅಂತೀಯಲ್ಲ. ಯಾನು ಬ್ಯಾರೆಗೋಸ್ಕರ ಪೂಜೆ ಮಾಡ್ತಿದೀವಿ? ಮನೆಗೋಸ್ಕರ ತಾನೆ. ಮನೆಗೋಸ್ಕರ ಪೂಜೆ ಮಾಡಿದ್ಮೇಲೆ ಮನೆಯ ಉಪವಾಸ ಇಲ್ಲ ಅಂದ್ಮೇಲೆ ಲೇ, ನಾನೇನಾರ ನಿನಗೆ ಪೂಜೆ ಮಾಡು ಅಂತ ಹೇಳಿದ್ನೇನೆ. ಇವಳು ಬೇಡಿಕೆಗೆಲ್ಲ ನಾವು ಉಪವಾಸ ಇರ್ಬೇಕಂತಿ. ಯಾಕೆ ಹೇಳಕತ್ತಿದ್ದೆ? ನಾವು ನೀವು ಅಂತ ಅಂತೀಯಲ್ಲ, ಇದೇನ್ ಬೇರೆ ಮನೆನಾ? ಹಂಗಾರೆ ನಾವೆಲ್ಲ ಬೇರೆರಾ? ಹಂಗಲ್ ಕಣೆ, ಸುಮ್ನೆ ಇಲ್ದೇ ಇರೋದೆಲ್ಲ ಏನನ್ನ ಹೇಳ್ಕೊಂಡು ಮನೆಯವ್ರನ್ನೆಲ್ಲ ಉಪವಾಸ ಕೆಡುತ್ತೀಯಲ್ಲ ಅಂತ ಹೇಳ್ದೆ. ನಿನ್ನಂಗೆ ಮಾತಾಡ್ಬಿಟ್ಟಾರ ನೋಡು. ಪ್ರಪಂಚಗೆಲ್ಲ ನಿನ್ನಂಗೆ ಮಾತಾಡ್ಬಿಟ್ರೆ ಯಾರು ಯಾವ ಪೂಜೆ ಪುನಸ್ಕಾರ ಏನು ಮಾಡ್ತಿರ್ಲಿಲ್ಲ. ಮನೆಗೊಂದು ಹೊತ್ತು ಪೂಜೆ ಪುನಸ್ಕಾರ ಮಾಡಕ್ಕೆ ಯೋಟಂದು ಮಾತಾಡ್ತೀನಿ ನೋಡು. ಹೊಲೆ ಇವಳ ಮಾತಾಡೋದ್ ನೋಡಪ್ಪ ಹೆಂಗ್ ಮಾತಾಡ್ತಾಳೆ. ಪೂಜೆ ಪುನಸ್ಕಾರ ಅಂದ್ ಉಣ್ಣಕ್ಕೂ ಹಾಕಕ್ಕಿಂಗ್ಲ, ಹೊರಗೆ ಹೋಗಿ ತಿಂತೀವಿ ಅಂದ್ರೆ ಅದಕ್ಕೂ ಬಿಡಕ್ಕಲ್ಲ. ನಿಮ್ಮ ಅಜ್ಜಿ ಬಿಡ್ಬೇಕಲ್ಲಪ್ಪ. ನಿಮಗೆ ನಾನ್ ಸಂತೆಲ್ಲ ಅರ್ಥ ಆಗಕ್ಕಿಲ್ಲ. ಮನೆಗೆ ಒಳ್ಳೇದಾಗ್ಲಿ, ಮನೆಯವರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿಸ್ತಾ ಇದೀನಿ. ನೀವು ನೋಡಿದ್ರೆ ಒಂದ್ ಹೊತ್ತು ಉಪವಾಸ ಇರಕ್ಕೆ ಹೆಂಗ್ ಆಡ್ತೀರ? ದೇವ್ರು ಹೇಳಿದಾನೆ ನಿನಗೆ ಉಪವಾಸ ಇದ್ಬಿಟ್ಟು ನನಗೆ ಪೂಜೆ ಮಾಡು, ನಿನಗೆಲ್ಲ ಒಳ್ಳೇದ್ ಮಾಡ್ತೀನಿ ಅಂತಂದು. ದೇವ್ರೇನ್ ಹೇಳಿಲ್ಲ ಕಣಜ್ಜ ಉಪವಾಸ ಇರು ಅಂತಂದು. ಅದು ನಮ್ ಭಕ್ತಿ ಆಟಯ್ಯ. ಭಕ್ತಿಯಿಂದ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ದೇವ್ರು ಒಲಿತಾನೆ ಅನ್ನೋ ನಂಬಿಕೆ. ನಿನಗೆಲ್ಲ ಇದೆಲ್ಲ ಎಲ್ಲಿ ಗೊತ್ತಾಗಬೇಕು? ಗಂಡಸರಿಗೆ ಏನ್ ಗೊತ್ತಾಕತಿ? ಮನೆಗೆ ಹೆಂಗಸ್ರಿಗೆ ಗೊತ್ತಾಕತಿ ಪೂಜೆ ಮಾಡೋರಿಗೆ. ನೀವು ಹೊರಗೆ ಅಲ್ಲಿ
ಪೂಜೆ ಮಾಡು. ಸರ್ಕಣತಿ ಇನ್ನ ಯೋಟ ತಕತ್ತವ ಅಮ್ಮಯ್ಯ. ಮಾವಯ್ಯ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ಅಡಿಗೆ ಇನ್ನ ಇಕ್ಕಿಲ್ಲ. ಒಲೆ ಮೇಲೆ ಇನ್ನ ಈಗ ಮಾಡಿಕ್ಕನ ಅಂತ ರೆಡಿ ಮಾಡಿ ಇಟ್ಟು ಬಂದಿದ್ದೆ. ಅದನ್ನ ಮಾಡ್ಬೇಕಲ್ಲ, ಒಂದ್ ಟೈಮ್ ತಗಂತತಿ. ಅದಾದ ತಕ್ಷಣಕ್ಕೆ ಪೂಜೆ ಮಾಡ್ತೀನಿ. ಮುಗೀತು. ಅರ್ಧ ಗಂಟೆ ಅಡಿಗೆ, ಇನ್ನರ್ಧ ಗಂಟೆ ಪೂಜೆಗೆ. ಒಟ್ನಾಗೆ 1 ಗಂಟೆ ಅಂತೂ ಬೇಕೇ ಬೇಕಿನ್ನ. ನನಗೆ ಇಲ್ಲಿ ಕುತ್ಕೊಂಡು ಕಾಯಕ್ ಹಾಕಿಲ್ಲ. ನೀವು ಅದೇ ಒಂದು ಪೂಜೆ ಮಾಡ್ಕೇಳ್ರಿ. ನಾನು ಹೊರಗೆ ಹೋಗಿ ಬರ್ತೀನಿ. ಅಯ್ಯೋ ಅದೇನು ನೀವು ಮಾಡ್ಕೇಳ್ರವ, ಆಮೇಲೆ ಬರ್ತೀನಿ. ಅಜ್ಜ ಹೋಗೋದ್ ನೋಡಿದ್ರೆ ನಿಜವಾಗ್ಲೂ ಹೋಟ್ಲಿಗೆ ಹೋಗ್ತೈತಿ. ಅಜ್ಜ ಬಟಾಸ್ಕೊಂಡ್ಬಿಟ್ಟತೆ. ಅಜ್ಜಿ ಮಾತೇನು ಕೇಳಕ್ಕಿಲ್ಲ. ಹೋಟ್ಲಿಗೆ ಹೋಗತ್ತೆ ಮೆಲ್ಲಕ್ಕೆ. ಅಜ್ಜಿನಿಂದ ಹೋಗ್ಬಿಟ್ರೆ ನನಗೂ ಹೋಟ್ಲಿಗೆ ಏನಾರು ತಿನ್ನಕ್ ಸಿಕ್ತತಿ. ಹೊರಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೇನಾರ ಬಾಯಿಗೆ ಹಾಕ್ಕೊಂಬಂದಿದೀಯ? ನನಗೆ ಗೊತ್ತೈತೆ. ಗೊತ್ತಿರ್ಲಿ ಅಂತಾನೆ ಹೇಳಿದ್ದು. ನಿಮ್ಮ ಮಾವಯ್ಯನ ನಂಬಕ್ಕಾಗ್ತಿಲ್ಲ ಕಣೆ. ಹೊರಗೆ ಹೋಗ್ತೀನಿ ಅಂತ ಹೋಗಿ ಏನಾದ್ರು ತಿನ್ಕೊಂಡ್ ಬಂದೇ ಬರ್ತಾನೆ. ಹೋಗಿ ಬಿಡತ್ತೆ ತಗಿ. ಪಾಪ ಮಾವಯ್ಯಗೆ ಹೊಟ್ಟೆ ತಡಕಾನಕ್ ಆಗಕ್ಕಿಲ್ಲ. ಅದಕ್ಕೆ ಹೋಗಿ ಬಿಡತ್ತೆ. ಯಾಕೆ ತಿನ್ಕೊಳ್ದು? ನಾವೇ ತಪ್ಪ ಅಂತ ದೇವರಿಗೆ ಪೂಜೆ ಮಾಡೋಣ ಬಿಡು. ಅಜ್ಜನ ಹೋಗ್ಬಿಡ್ತು, ಈಗ ನಾನೇನ್ ತಪ್ಪಿಸ್ಕೊಂಡು ಹೋಗೋದು? ಅತ್ತೆ ನಾನು ಹೋಗಿ ಎಡೆ ಮಾಡ್ಕೊಂಡ್ ಬರ್ತೀನಿ. ಹೋಗ್. ನೀನೆಲ್ಲಿ ಹೊಂಟ್ಲಾ? ಅಯ್ಯ ಅಜ್ಜಿ, ನಾನೆಲ್ಲ ಹೋಗ್ಲಿ. ಇಲ್ಲೇ ಬಸ್ಸಿಗೆ ಹೋಗ್ತೀನಿ. ಅಯ್ಯಯ್ಯ, ಕಟ್ಕೊಂಡು ಕುತ್ಕೊಂಡಿದ್ದೆ ಐತತನ. ಬಂದ ತಕ್ಷಣಕ್ಕೆ ಹೋಗ್ ಬರಲ್ಲ. ಹೋಗ್ ಒಯ್ದು ಬರೋಗು. ಸದ್ಯ ಬಚಾವಾದಿ. ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿ, ಇಲ್ಲ ಅಂದಿದ್ರೆ ಅಜ್ಜಿ ನನಗೂ ಬೆಂಡತ್ತದು. ಬೇಗ ಮಾಡಿ. ಮಾಡ್ತೀನಿ. ಇವ ಅಮ್ಮಯ್ಯ ಬಡ್ಕಂದು ಬೆಳಗ್ಗೆ ಬೇಗ ಎದ್ಬಿಟ್ಟು ಒಂದಿಟ್ಟು ಮಾಡಿ ಅಂತಂದು ನಿಧಾನಕ್ಕೆ ಎದ್ದ ಬದುಕಂತ ಅನ್ಕೊಂಡು ಅಲ್ಲ ಓದ್ತುಟ್ಟೆಲ್ಲ 11 ಗಂಟೆ ಹಾಕ್ ಬಂತು. ಇನ್ನಾದ್ರೂ ಮುಗ್ಸಂಗಲ್ಲಿ ಉಳ್ದ. ನಾನೇ ಎದ್ದು ಮಾಡೋಣ ಅಂದ್ರೆ ಈ ಕಾಲ್ ನೋವು ಒಂದು ಇನ್ನು ಸರಿ ಹೋಗಂಗಿಲ್ಲ. ಯಾಕ ಓದ್ಬಿಟ್ಟು ಆ ಕಾಲ್ ನೋವು ಇನ್ನೂ ಹಂಗೆ ಐತಿ. ಒಂದಿಟ್ಟು ನಡೆದಾಡೋಣ ಅಂದ್ರೆ ಹಂಗೆ ಸೊಳಕಂತತಿ. ನೋವಿನಿಂದ ಏನ್ ಬದುಕು ಆಗಕ್ಕಿಲ್ಲ. ಇವ್ರ ಹತ್ರ ಹೇಳಿ ಮಾಡ್ಸ್ತಾ ನನ್ಗೆ ಎಲ್ಲ ಬಿದ್ದೋದಂಗ ಆಗ್ಬಿಟ್ಟತಿ. ಏನು ಮಾಡಂಗಿಲ್ಲ. ಹೊಡ್ಕನ್ಲಿಲ್ಲ ಹೇಳಲಿಲ್ಲ ಅಂದ್ರೆ ಯಾ ಬದುಕು ಆಗಕ್ಕಿಲ್ಲ. ನಾನು ಒಬ್ಳೆ ಅರ್ಚ್ಕೋಬೇಕು ಕಿರ್ಚ್ಕೋಬೇಕು ಈ ಮನೆಗೆ. ಈ ಹುಡುಗ ಹೊರಗೆ ಹೋದ, ಬಸ್ಸಿಗೆ ಹೋಗಿ ಬರ್ತೀನಿ ಅಂತಂದು ಇನ್ನೂ ಬರ್ಲಿಲ್ಲ. ನನ್ಗೆ ಈಗ ಅರ್ಥ ಆಗ್ತೈತಿ. ಅವ್ರ ಅಜ್ಜನಿಂದ ಹೋಗಿದ್ದಾನೆ, ಬಸ್ಸಿಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾನೆ. ತಪ್ಪಿಸ್ಕೊಳಕ್ ಒಂದ್ ನೆಪ ಬೇಕಾಗಿತ್ತು, ಬಚ್ಚಲು ಅಂತ ಸುಳ್ಳು ಹೇಳ್ದ. ಅಜ್ಜ ಮೊಮ್ಮಗ ಬರ್ಲಿ ಇವತ್ ಮನೆಗೆ. ಇವೇನು ಸುಮ್ನೆ ಹೋಗಿಲ್ಲ, ಹೊರಗೆ ತಿನ್ನಕ್ಕೆ ಹೋಗಿದವಿ. ತಿನ್ಕೊಂಡೆ ಬರದವು. ಬರ್ಲಿ ಮನೆಗೆ ಮಾಡ್ತೀನಿ. ಒಂದಿಟ್ಟು ಪೂಜೆ ಆಗ್ಲಿ ಅನ್ನೋವರೆಗೂ ಕಾಲಿಲ್ಲ ನೋಡು. ಎರಡು ಹೊಂಟೋಗ್ಬಿಟ್ಟು.